ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಇವಾಗ ಬಂದುಬಿಟ್ಟು ಸೆಕೆಂಡ್ ಸೆಮಿಸ್ಟರ್, ಫೋರ್ತ್ ಸೆಮಿಸ್ಟರ್, ಥರ್ಡ್ ಇಯರ್ ಮತ್ತು ಫೈನಲ್ ಇಯರ್ ಸ್ಟೂಡೆಂಟ್ಸು ಎಲ್ಲರೂ ಕೂಡ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಈಗಾಗಲೇ ಎಕ್ಸಾಮ್ ಮುಗಿದು ಒಂದು ತಿಂಗಳ ಮೇಲೇ ಆಯಿತು. ಅಬೌಟ್ ಯಾರಪ್ಪ ಅಂತಂದರೆ ಸೆಮಿಸ್ಟರ್ ಹುಡುಗರಿಗೆ ಮತ್ತು ಫೈನಲ್ ಇಯರ್ಗಂತೂ ಒಂದು ತಿಂಗಳೇ ಆಯಿತು, ಮೇಲೇ ಆಯಿತು. ಆ್ಯಂಡ್ ಇವಾಗ ತಾನೇ ಜಸ್ಟ್ ಫೋರ್ತ್ ಇಯರು ಯಾರಲ್ಲ ಈಗ ಥರ್ಡ್ ಇಯರ್ ಥರ್ಡ್ ಇಯರ್ ಮುಗಿಸ್ಕೊಂಡು ಈ ಫೋರ್ತ್ ಇಯರ್ ಎಂಟರ್ ಆಗ್ತಿದ್ದಾರೆ. ಅವ್ರಿಗೂ ಕೂಡ ಡೇಟ್ ಅವಾಗಲೇ ಮುಗೀತು, ಅಂದರೆ 10ಗೆ ಮುಗಿದದ. ಬಟ್ ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಅದನ್ನು ಕೂಡ ಸ್ವಲ್ಪ ಡೇಟ್ ಎಕ್ಸ್ಟೆಂಡ್ ಮಾಡಿದರು. ಅಪ್ ಟು ಇವತ್ತು ಡೇಟ್ ಬಂದುಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಫೆಬ್ರವರಿ 2, ಅಂದರೆ ನಾಳೆವರೆಗೂ ಕೂಡ ಏನಿದೆ. ಓಕೆ, ಸೇಮ್ BS ನರ್ಸಿಂಗ್ RGS ಫ್ಯಾಮ್ ಅದರೊಳಗೆ ಹಾಕಿದ್ದಾಗ 90% ಮೇಲ್ಗಡೆ ಹುಡುಗರು ಹಳೆ ಅಂದರೆ ನಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದಿದೆ ಅಂತ ಹೇಳ್ತಾರೆ. ಇನ್ನು ಕೆಲವೊಂದಿಷ್ಟು ಹುಡುಗರು ಇನ್ನೂ ನಡೀತಾ ಇದೆ ಅಂತಂದರೆ, ಇನ್ನೊಂದು ಸ್ಟಾರ್ಟೇ ಮಾಡಿಲ್ಲ ಅಂತಂದರೆ ಸೆಮಿಸ್ಟರ್ ಹುಡುಗಿ ಯಾವುದೋ ಒಂದು ಕಾಲೇಜಲ್ಲಿ ನಾಳೆ ಅಂದರೆ ಫೆಬ್ರವರಿ 3 ಇಟ್ಕೊಳ್ಬೇಕಂತ ಇಟ್ಕೊಂಡಿದ್ದಾರೇನೋ. ನಾಳೆಗೆ ಆಲ್ಮೋಸ್ಟ್ ಎಲ್ಲನೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ ಎಲ್ಲನೂ ಕೂಡ ಮುಗಿಯುತ್ತೆ. ಡೇಟಾ ಎಕ್ಸ್ಟೆಂಡ್ ಮಾಡೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಎಲ್ಲನೂ ಕೂಡ ಮುಗಿದಿದ್ದಾವೆ. ಓಕೆ ಸರಿ, ಇವಾಗ ರಿಸಲ್ಟ್ ಅನೌನ್ಸ್ಮೆಂಟ್ ಯಾವಾಗ ಮಾಡ್ತಾರೆ ಅಂತದ್ದು ಭಾಳಷ್ಟು ಕ್ವಶನ್ಸ್ ತಿರುಗಾಡ್ತಿದೆ. ಅರ್ಲಿ ಕೆಲವೊಂದಿಷ್ಟು ಹುಡುಗರು ಹೇಳ್ತಿದ್ದಾರೆ ಅರ್ಲಿ ಯಾವ್ದು ಬರುತ್ತೆ ಅಂತಂದು. ಮೇ ಬಿ ಈ ಸರ್ತಿ ನಮಗೂ ಗೊತ್ತಿರೋವಾಗೆ, ಓಕೆ ನನಗೆ ಗೊತ್ತಿರೋವಾಗೆ ಎರಡು ಸರ್ತಿ ರಿಸಲ್ಟ್ ಅನೌನ್ಸ್ ಮಾಡ್ಬೋದು. 2 ಸರ್ತಿ ಅಂತಂದರೆ ಒಬ್ಬರದೇ ರಿಸಲ್ಟ್ 2 ಸರ್ತಿ ಅಂತಲ್ಲ. ಈಗ ಫೈನಲ್ ಇಯರ್ ಮತ್ತು ಯಾವುದಾದ್ರೂ ಒಂದು ಸೆಮಿಸ್ಟ್ರದು ಒಂದು ದಿನದಲ್ಲಿ ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ದಿನ ಬಂದುಬಿಟ್ಟು ಈ ಥರ್ಡ್ ಇಯರ್ ಮತ್ತು ಇನ್ನೂ ಒಂದು ಸೆಮಿಸ್ಟ್ರ್ ಈ ರೀತಿ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಏನಕ್ಕೆ ಈ ರೀತಿ ಮಾಡಿದ್ದಾರೆ ಅಂತಂದರೆ, ಹೋದ ವರ್ಷವೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಥರ್ಡ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡೂ ಕೂಡ ರಿಸಲ್ಟ್ ಡೇಟ್ ಬಂದಾಗ ಏನು ಮಾಡಿದಾರಪ್ಪ ಅಂತಂದರೆ ಥರ್ಡ್ ಇಯರ್ ಫಸ್ಟ್ ಬಿಟ್ಟು ಆಮೇಲೆ ಸೆಕೆಂಡ್ ಇಯರ್ ಬಿಟ್ಟರು. ರೀಸನ್ ಇಷ್ಟೇ, ಸ್ವಲ್ಪ ಕ್ರ್ಯಾಕ್ಸ್ ಅಂದರೆ ನೈಟೆಲ್ಲ ಒದ್ದಾಡ್ತಾರೆ, ನಿಮಗೆಲ್ಲ ಗೊತ್ತಾಗುತ್ತೆ ರಿಸಲ್ಟ್ ಬಂದಾಗ. ಈಗ ರಿಸಲ್ಟ್ ಈವ್ನಿಂಗ್ ಬಂದಿದೆ ಅಂತಂದರೆ ನೀವು ಚೆಕ್ ಮಾಡ್ಕೊಳ್ಳೋದು ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಅಥವಾ ಬೆಳಗ್ಗೆ ಚೆಕ್ ಮಾಡ್ಕೊತಾರೆ. ಸೊ ಅಷ್ಟರ ಮಟ್ಟಿಗೆ ಸ್ವಲ್ಪ ಅಂದರೆ ವೆಬ್ಸೈಟ್ ಅಷ್ಟು ಸರ್ವರ್ ಬ್ಯುಸಿ ಬರ್ತಾ ಹೋಗುತ್ತೆ. ರಿಸಲ್ಟ್ ಬಂದಾಗ ಅದು ಸಾವಿರವೇ ಎಲ್ಲ ನಮ್ದು ಅಷ್ಟೇ ಅಲ್ಲ, ಬೇರೆನೂ ಕೂಡ ಆಗುತ್ತೆ. ಬಟ್ ನಮ್ಮಲ್ಲಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸರಿನಾ? ಏನೇ ಆಗಲಿ ರಿಸಲ್ಟು 5th ಆಲ್ಮೋಸ್ಟು ಬರೋ ಸಾಧ್ಯತೆ, 4th ಇಯರ್ ಮತ್ತು ಒಂದು ಸೆಮಿಸ್ಟರ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ರಿಮೈನಿಂಗ್ ಅಂದರೆ ಎಕ್ಸಾಕ್ಟ್ ಡೇಟ್ ಅಂತಂದು ಕೊಡಲ್ಲ ನಮ್ಮ RGSಲ್ಲಿ. ಇವಾಗ ಪ್ರಾಕ್ಟಿಕಲ್ ಎಲ್ಲರೂ ಕೂಡ ನಾಳೆ ಮುಗಿದ್ರೆ ರಿಸಲ್ಟ್ 5ನೇ ತಾರೀಕು ಅನ್ಕೊಂಬಿಡ್ರಿ. ಯಾರಿಗೆ ಫೋರ್ತ್ ಇಯರ್ ಮತ್ತು ಒಂದು ಯಾವುದಾದ್ರೂ ಸೆಮಿಸ್ಟರ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಆ್ಯಂಡ್ ಎಲ್ಲನೂ ಕೂಡ ಅನೌನ್ಸ್ಮೆಂಟ್ ಮಾಡಿದರೆ ಸ್ವಲ್ಪ ಪಕ್ಕ ಏನಾದರೂ ಅಂದರೆ ವೆಬ್ಸೈಟ್ ಸರ್ವರ್ ಫುಲ್ ಬಿಸಿ ಬರ್ತದೆ. ಆ ರೀತಿ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ನನಗೆ ಗೊತ್ತಿರುವಾಗ ಕೇಳಿದೆ ಅರ್ಲಿ ಮಾಡೋದು ಫಸ್ಟ್ 4th ಇಯರ್ ಮತ್ತು ಒಂದು ಸೆಮಿಸ್ಟರ್ ಬಿಟ್ಟು, ಅದಾದ ತಕ್ಷಣ ಮರುದಿನ ಓಕೆ ಹೋದ ವರ್ಷನೂ ಕೂಡ ಹಂಗೆ ಮಾಡಿದ್ರೆ ಮರುದಿನ ಬಂದುಬಿಟ್ಟು ಈಗ ಥರ್ಡ್ ಇಯರ್ ಮತ್ತು ಇನ್ನೊಂದು ಯಾವುದಾದ್ರೂ ಒಂದು ಸೆಮಿಸ್ಟರ್, ಯಾವ ಸೆಮಿಸ್ಟರ್ ಅಂತ ಹೇಳಲ್ಲ, ಯಾವುದಾದ್ರೂ ಒಂದು ಸೆಮಿಸ್ಟರ್ ಬಿಡ್ತಾರೆ ಅಷ್ಟೇ. ಸರ್ ಈ ರೀತಿ ಮಾಡೋ ಪ್ಲ್ಯಾನಿಂಗ್ ಎಲ್ಲ ಇದೆ. 2 ದಿನದಲ್ಲಿ ನಿಮ್ಮ ರಿಸಲ್ಟ್ ಬರ್ತದೆ, ನಿಮ್ದು ಎಲ್ಲನೂ ಬರ್ತದೆ. ಸೊ ಪಿನ್ ಮಾಡೋ ಪ್ರೊಸೆಸ್ ಎಲ್ಲ ನಡೀತದೆ. ಹೀಗಂತಂದರೆ ಈಗ ಎಲ್ಲನೂ ಕೂಡ ಇವಾಲ್ಯೂಯೇಷನ್ ಎಲ್ಲನೂ ಕೂಡ ಥಿಯರಿ ಮುಗಿದದ. ಬಟ್ ಇದು ಯಾವುದಪ್ಪ ಅಂತಂದರೆ, ಈಗ ಪ್ರಾಕ್ಟಿಕಲ್ ಎಕ್ಸಾಮು ನಾಳೆ ಎಲ್ಲನೂ ಕೂಡ ಮುಗಿದ್ರೆ ಮಾರ್ಕ್ಸ್ ಪಿನ್ ಮಾಡೋಕ್ಕೆ 4ನೇ ತಾರೀಕು ಟೈಮ್ ತೊಗೋಬೋದು, ಅಥವಾ 5ನೇ ತಾರೀಕು ಮಧ್ಯಾಹ್ನವರೆಗೂ ಕೂಡ ಟೈಮ್ ತೊಗೊಂಡ್ರೆ ಎಲ್ಲನೂ ಕೂಡ ಆಯಿತು ಅಂತಂದರೆ ಒಂದು ಟೈಮ್ ಓಕೆ ತಾವೇ ಒಂದು ಟೈಮ್ ಮತ್ತು ಪಬ್ಲಿಷ್ ಮಾಡಿ ಎಲ್ಲನೂ ಕೂಡ ಕರೆಕ್ಟ್ ಅದನ್ನು ಚೆಕ್ಔಟ್ ಮಾಡಿ 5ನೇ ತಾರೀಕು ಈವ್ನಿಂಗ್ ಅಥವಾ ನೈಟಲ್ಲಿ ಬರ್ತದೆ. ಬಿಟ್ಟ ತಕ್ಷಣ ನಾನು ಚಾನಲ್ ತಿಳಿಸ್ತೀನಿ. ಸೊ ಹಂಗಾಗ್ಬಿಟ್ಟು ವಾಟ್ಸಪ್ ಚಾನಲ್ಲಿ ಜಾಯ್ನ್ ಆಗಿರಿ. ಆ್ಯಂಡ್ ಅದೇ ರೀತಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಅಪ್ಡೇಟ್ ಇರಿ. ಓಕೆ, ಎಲ್ಲರೂ ಕೂಡ ಒಂದು ಕಡೆ ನಿಮ್ಮ ಬಿಟ್ಟ ತಕ್ಷಣ ಲಿಂಕ್ ನಂತರ ಪ್ರೊವೈಡ್ ಮಾಡ್ತೀನಿ. ಇವಾಗ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿದರೆ ಲಿಂಕ್ ಯಾವುದೇ ರೀತಿ ಸಿಗೋಲ್ಲ. ಬಿಟ್ಟ ತಕ್ಷಣ ತಿಳಿಸ್ತೀನಿ. ಓಕೆ, ಎಲ್ಲರಿಗೂ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬಾಯ್.